ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೆಆರ್ ಟ್ಯುಟೋರಿಯಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ PSTR, GPSTR, HSTR ಸದ್ಯ ನಿಮ್ಮ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿರುವಂಥ ಪದಗಳು. ಈ ಒಂದು ರಿಕ್ರೂಟ್ಮೆಂಟ್ ಯಾವಾಗ ಆಗುತ್ತೆ, ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಹೇಗೆ ತಯಾರಿಯನ್ನು ಮಾಡಬೇಕು, ಯಾವುದಾದ್ರೂ ಒಂದು ಹುದ್ದೆಗೆ ನಾವು ತಯಾರಿಯನ್ನು ನಡೆಸಿದ್ರೆ ಉಳಿದಂಥ 3 ವಿಷಯಗಳು ಅಥವಾ 3 ಹುದ್ದೆಗಳು ಏನಿದೆ ಅಂದರೆ ಇನ್ಕ್ಲೂಡಿಂಗ್ TETಯನ್ನು ಸೇರಿಸ್ಕೊಂಡು ಅನುಕೂಲ ಆಗುತ್ತಾ ಒಂದು ತಯಾರಿ. ಹಾಗಾದ್ರೆ ನಾವು ಯಾವ ಒಂದು ವಿಷಯಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು, ಹೇಗೆ ಓದಬೇಕು, ಈ ರೀತಿ ಓದಿದೆ ಆದ್ರೆ ಈ ಬಾರಿಗೆ ಸಂಬಂಧಪಟ್ಟಂತ ಅಥವಾ ಈ ಬಾರಿಯ ರಿಕ್ರೂಟ್ಮೆಂಟ್ ಅಲ್ಲಿ ಒಂದು ಹುದ್ದೆ ನಮಗೆ ಫಿಕ್ಸ್ ಆಗುತ್ತಾ ಅನ್ನೋ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ, ಕಂಪ್ಲೀಟ್ ಬ್ಲೂ ಪ್ರಿಂಟ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದ್ದೆ ಆದ್ರೆ 100% ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ವಿಷಯಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು, ಹೇಗೆ ಓದಬೇಕು ಅನ್ನೋದು. ಆ ಕಾರಣಕ್ಕೋಸ್ಕರ ತಪ್ಪದೇ ಈ ಒಂದು ವಿಡಿಯೋವನ್ನ ನೋಡ್ತಾ ಹೋಗಿ ಅಂತ ಹೇಳ್ತಾ, ಹಾಗೆ ಮೊದಲ ಬಾರಿಗೆ ಯಾರಾದ್ರೂ ಕೂಡ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿದ್ದೇನೆ. ಟೆಲಿಗ್ರಾಮ್ಗೆ ಕೂಡಲೇ ಜಾಯಿನ್ ಆಗಿ HSTR, GPSTR, PSTR ಗೆ ಸಂಬಂಧಪಟ್ಟಂತೆ TETಗೆ ಸಂಬಂಧಪಟ್ಟಂತ ಓಲ್ಡ್ ಕ್ವಶನ್ ಪೇಪರ್ಸ್ ಆಗಿರಲಿ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಅನೇಕ PDF ನೋಟ್ಸ್ಗಳಾಗಿರಲಿ, ಕರೆಂಟ್ ಇವೆಂಟ್ಸ್ ಆಗಿರಲಿ ಡೈಲಿ ಅಪ್ಲೋಡ್ ಆಗ್ತಿರುತ್ತೆ. ಅವೆಲ್ಲವೂ ಕೂಡ ಮುಂಬರುವಂತ ಎಕ್ಸಾಮ್ಗೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ. ಕೇವಲ 1499 ರೂಪಾಯಿಗೆ ಯಾವುದಾದ್ರೂ ಒಂದು ಕೋರ್ಸು ಅಂದ್ರೆ GPSTR ಆಗಿರಲಿ, PSTR ಆಗಿರಲಿ, HSTR ಆಗಿರಲಿ ಅಥವಾ TET ಆಗಿರಲಿ ಯಾವುದಾದ್ರೂ ಒಂದು ಕೋರ್ಸ್ ನಿಮಗೆ ಸಿಗುತ್ತೆ. ಈ ಒಂದು ಕೋರ್ಸ್ ನಿಮಗೆ 1 ಇಯರ್ ವ್ಯಾಲಿಡಿಟಿ ಇರುತ್ತೆ. ಈ ಒಂದು ಕೋರ್ಸ್ ಅನ್ನ ಅಂದ್ರೆ ಡಿಸೆಂಬರ್ 20 ಮಾತ್ರ ಈ ಒಂದು ಅಮೌಂಟ್ಗೆ ಸಿಗ್ತಾ ಇದೆ. ಡಿಸೆಂಬರ್ 20 ನಂತರ ಇದೇ ಅಮೌಂಟ್ ಈ ಒಂದು ಶುಲ್ಕಕ್ಕೆ ಸಂಬಂಧಪಟ್ಟಂತೆ 3000 ರೂಪಾಯಿ ಆಗುತ್ತೆ. ಅಂದ್ರೆ 20 ನಂತರ ಜಾಯಿನ್ ಆಗ್ತಾರೆ ಅಂದ್ರೆ ಇದೇ ಒಂದು ಶುಲ್ಕ ನಿಮಗೆ 3000 ರೂಪಾಯಿ ಆಗುತ್ತೆ. ಹಾಗಾಗಿ ಯಾರಾದ್ರೂ ಕೂಡ ಆಸಕ್ತರಿದ್ರೆ ಡಿಸೆಂಬರ್ 20 ಕೂಡಲೇ ಜಾಯಿನ್ ಆಗಿ ಅಂತ ಹೇಳ್ತಾ, ಇಲ್ಲ ಸರ್ ನಮಗೆ 4 ಕೋರ್ಸ್ಗಳು ಅಟ್ ಎ ಟೈಮ್ ಬೇಕು, ಕಾಂಬೋ ಆಫರ್ ಅಲ್ಲಿ ಬೇಕು ಅಂದ್ರೆ 4 ಕೋರ್ಸ್ಗಳು ಸೇರಿ ಕೇವಲ ನಿಮಗೆ 3000 ರೂಪಾಯಿಗೆ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣುವಂತ ನಂಬರ್ಗಳನ್ನ ಸಂಪರ್ಕವನ್ನು ಮಾಡೋದು ಅಥವಾ ನೇರವಾಗಿ ಪ್ಲೇ ಸ್ಟೋರ್ ಹೋಗಿ ಕೆಆರ್ ಟ್ಯುಟೋರಿಯಲ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ಕೂಡ ಪೇಮೆಂಟ್ ಮಾಡಿ ನೀವು ಜಾಯಿನ್ ಆಗಬಹುದು ಅಂತ ಹೇಳ್ತಾ, ಹಾಗೆ ಮುಂಬರುವಂತಹ ಒಂದಿಷ್ಟು HSTR, GPSTR, PSTR ಸಂಬಂಧಪಟ್ಟಂತ 360 ಡಿಗ್ರಿಯಲ್ಲಿ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡಿ ಬುಕ್ಸ್ ಗಳನ್ನ ನಿಮಗೆ ಕೊಡ್ತಾ ಇದೀವಿ ಟಾಪ್ ಎಕ್ಸಾಮ್ಸ್ ಕಡೆಯಿಂದ. ಮುಂಬರುವಂತ ಒಂದು ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟಂತ ಈ ಬುಕ್ಸ್ ಗಳು ಬೇಕು ಅಂದ್ರೆ ನಿಮ್ಮ ಹತ್ತಿರದ ಬುಕ್ ಸ್ಟಾಲ್ ಹೋಗಿ ಈ ಬುಕ್ಸ್ ಗಳನ್ನ ಬೈ ಮಾಡ್ಕೊಳ್ಳಿ, ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನೇರವಾಗಿ ವಿಷಯಕ್ಕೆ ಹೋಗೋಣ. ಈಗ ನೋಡಿ, ಪ್ರಮುಖವಾಗಿ ನಮಗೆ ಈ ಒಂದು PSTR, HSTR ಹಾಗೆ GPSTR ಗೆ ಸಂಬಂಧಪಟ್ಟಂತ ಒಂದಿಷ್ಟು ವಿಷಯಗಳನ್ನ ನಾವು ನೋಡ್ತಾ ಇದ್ವಿ. ಈಗ ತಮ್ಗೆಲ್ಲರಿಗೂ ಕೂಡ ಗೊತ್ತೇ, PSTR ಅಲ್ಲಿ ಕೇವಲ ಪತ್ರಿಕೆ 1 ಇದೆ, HSTR ನಲ್ಲಿ ಪತ್ರಿಕೆ 1 ಮತ್ತೆ ಪತ್ರಿಕೆ 2 ಅಂತ ಇದೆ. ಅಂದ್ರೆ ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆ. ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತ ನಿರ್ದಿಷ್ಟ ಪತ್ರಿಕೆ, ಅದನ್ನು ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಸಾಮಾನ್ಯ ಪತ್ರಿಕೆಯನ್ನ ಬರೀಲೇಬೇಕು. ಇದು ಸಾಮಾನ್ಯ ಪತ್ರಿಕೆಗೆ ಸಂಬಂಧಪಟ್ಟಂತೆ. ಇಲ್ಲಿ ಪೇಪರ್ 1, ಪೇಪರ್ 2 ಅಂತ ಬರಲ್ಲ, ಎಲ್ಲವೂ ಕೂಡ ಒಂದೇ ಪತ್ರಿಕೆಯಲ್ಲಿ ಬರುತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲ ವಿಷಯಗಳನ್ನ ಕೊಟ್ಟಿದ್ದೇನೆ. GPSTR ಏನಾಗುತ್ತೆ, ಇಂಗ್ಲಿಷ್ ಅವ್ರನ್ನ ಹೊರತುಪಡಿಸಿದ್ರೆ ನಿಮ್ಗೆ ಏನಾಗುತ್ತೆ, GPSTR ಸಂಬಂಧಪಟ್ಟಂತೆ ಪೇಪರ್ 1, ಪೇಪರ್ 2 ಹಾಗೆ ಪೇಪರ್ 3 ಕಡ್ಡಾಯ ಕನ್ನಡ ಬರುತ್ತೆ. ಅದು ಕಡ್ಡಾಯ ಕನ್ನಡ ಇಂಗ್ಲಿಷ್ನವ್ರಿಗೆ ಇರೋದಿಲ್ಲ. ಪೇಪರ್ 1, ಪೇಪರ್ 2 ಎಲ್ಲರೂ ಕೂಡ ಇಂಗ್ಲಿಷ್ನ ಒಳಗೊಂಡಂತೆ ಪೇಪರ್ 1, ಪೇಪರ್ 2 ಇರುತ್ತೆ. ಪೇಪರ್ 1 ಸಾಮಾನ್ಯ ಪತ್ರಿಕೆ, ಓಕೆನಾ. ಈಗ ನಮ್ಗೆ ಕಾಮನ್ ಫ್ಯಾಕ್ಟರ್ ಏನ್ ಕಾಣ್ತಿದೆ ಅಂದ್ರೆ, ಈ ಒಂದು 3 ವಿಷಯಗಳನ್ನ ಪೇಪರ್ 1 ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇಲ್ಲಿ GK ಯನ್ನ ಹೆಚ್ಚು ಅಂದ್ರೆ ಫೋಕಸ್ ಮಾಡಿದ್ದಾರೆ. ಇಲ್ಲಿ 3 ಒಂದಿಷ್ಟು ರಿಕ್ರೂಟ್ಮೆಂಟ್ ಅಲ್ಲಿ PSTR ಆಗಿರ್ಲಿ, HSTR ಆಗಿರ್ಲಿ ಅಥವಾ ಒಂದಿಷ್ಟು GPSTR ಆಗಿರ್ಲಿ, GK ಗೆ ಸಂಬಂಧಪಟ್ಟಂತೆ ನೋಡಿ, ಇಲ್ಲಿ GK ಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನ 15 ಅಂಕಗಳಿಗೆ ಕೇಳಿದ್ದಾರೆ. ಹಾಗೆ ಇಲ್ಲಿ ಸಾಮಾನ್ಯ ಜ್ಞಾನ HSTR ಗೆ ಸಂಬಂಧಪಟ್ಟಂತೆ 25 ಅಂಕಗಳಿಗಿದೆ. ಹಾಗೆ GPSTR ಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಒಂದಿಷ್ಟು ಜ್ಞಾನ ಇಲ್ಲಿದೆ, GK 25 ಅಂಕಗಳಿಗೆ ಇದೆ GK, ಓಕೆನಾ. ಅಂದ್ರೆ ಎಲ್ಲಾ ಕಡೆನೂ ಕೂಡ GK ಗೆ ಸಂಬಂಧಪಟ್ಟಂತೆ ಹೆಚ್ಚು ಅಂಕಗಳನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವು ಒಂದಿಷ್ಟು GK ಗೆ ಸಂಬಂಧಪಟ್ಟಂತ ಒತ್ತನ್ನು ಕೊಡಬೇಕಾಗುತ್ತೆ. GK ಇನ್ ಸೆನ್ಸ್ ಏನಾಗ್ತಾ ಹೋಗುತ್ತೆ, ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಬರುತ್ತೆ, ಅವುಗಳ ಜೊತೆಗೆ CA ಗೆ ಸಂಬಂಧಪಟ್ಟಂತೆ ಇಲ್ಲೊಂದಿಷ್ಟು ಮಾಹಿತಿ ಬರ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಒಂದಿಷ್ಟು GK ಗೆ ಸಂಬಂಧಪಟ್ಟಂತ ಒತ್ತನ್ನು ಕೊಡಬೇಕಾಗುತ್ತೆ. ಇಲ್ಲಿ GK ಗೆ ನೀವು ಒಂದು ಬಾರಿ ತಯಾರಿನ ಮಾಡಿದ್ರೆ, ಯಾವ್ದಾದ್ರು ಒಂದು ಕೋರ್ಸ್ಗೆ ಅಥವಾ ಒಂದು ಹುದ್ದೆಗೆ ನೀವು ತಯಾರಿನ ಮಾಡಿದ್ರೆ ಉಳಿದಂತ 3 ಕೋರ್ಸ್ಗಳು ಕೂಡ ಅಥವಾ 3 ಹುದ್ದೆಗಳಿಗೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಅಲ್ಲಿ ಮತ್ತೊಮ್ಮೆ GK ಅಥವಾ ಇದಕ್ಕೊಂದು ಸಂಬಂಧಪಟ್ಟ GK ಏನು ಅವಶ್ಯಕತೆ ಬೀಳೋದಿಲ್ಲ. ಹಾಗಾಗಿ GK ನೀವು ಹೆಚ್ಚು ಫೋಕಸ್ ಅನ್ನ ಮಾಡೋಕ್ಕಾಗತ್ತೆ ಮೊದಲಿಗೆ, ಓಕೆನಾ. ಯಾಕಂದ್ರೆ 3 ಸಬ್ಜೆಕ್ಟ್ ಅಲ್ಲಿ ಅಥವಾ 3 ಒಂದು ರಿಕ್ರೂಟ್ಮೆಂಟ್ ಅಲ್ಲೂ ಕೂಡ ಈ ಒಂದು ಪತ್ರಿಕೆಗಳಿಂದ ನಿಮ್ಮ ಒಂದು ಮೆರಿಟ್ಗೆ ಅಂಕಗಳನ್ನ ನಿರ್ಧಾರ ಮಾಡ್ತಾರೆ. ಹಾಗಾಗಿ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ, ಕನ್ಸಿಡರ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಮೆರಿಟ್ಗೆ ಈ ಒಂದು ಅಂಕಗಳು ಕನ್ಸಿಡರ್ ಆಗೋದ್ರಿಂದ, ಅಂದ್ರೆ ಪೇಪರ್ 1 ಅಲ್ಲಿ ಬರುವಂತ ಅಂಕಗಳು ಕನ್ಸಿಡರ್ ಆಗೋದ್ರಿಂದ ಪ್ರತಿಯೊಂದು ಕೂಡ ವಿಷಯಗಳು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದನ್ನು ಕೂಡ ಇಗ್ನೋರ್ ಮಾಡಬಾರ್ದು. ನಿರ್ದಿಷ್ಟ ಪತ್ರಿಕೆ ನಮ್ದು ಏನಿದೆ ಸಬ್ಜೆಕ್ಟ್ ವೈಸು, ಅದನ್ನು ಜೊತೆಗೆ ಇದಕ್ಕೂ ಕೂಡ ಒತ್ತನ್ನು ಕೊಡೋಕ್ಕಾಗುತ್ತೆ.
ಆ ಕಾರಣಕ್ಕೋಸ್ಕರ ಜಿಕೆಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಆನಂತರ ಇಂಗ್ಲಿಷ್ ನೋಡಿ, ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಇಂಗ್ಲಿಷ್ ಸಂಬಂಧಪಟ್ಟಂತೆ ನೀವು ಒಂದಿಷ್ಟು ತಯಾರಿನ ಮಾಡ್ತಾ ಇದ್ರ, ಇಂಗ್ಲಿಷ್ ಕೂಡ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ PST ಅಲ್ಲಿ 25 ಅಂಕಗಳಿಗಿದೆ, ಇಲ್ಲಿ 12 ಅಂಕಗಳಿಗೆ HSTR ಕೇಳ್ತಾ ಇದ್ದಾರೆ, GPST ಅಲ್ಲಿ 25 ಅಂಕಗಳಿದೆ. ಹಂಗಂದ್ರೆ ಇಲ್ಲಿ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಇಂಗ್ಲಿಷ್ ಗ್ರಾಮರ್ ಯಾವ್ದಾದ್ರೂ ಒಂದು ಹುದ್ದೆಗೆ ನೀವು ತಯಾರಿನ ಮಾಡ್ತಾ ಇದ್ರೆ ಅಂದ್ರೆ ಇದು ಉಳಿದಂತ 3 ಹುದ್ದೆಗಳಿಗೂ ನಮಗೆ ಹೆಲ್ಪ್ ಆಗ್ತಿದೆ. ಹೌದಾ? ನೆಕ್ಸ್ಟ್ CDP ವೆರಿ ವೆರಿ ಇಂಪಾರ್ಟೆಂಟ್, ತಮಗೆ ಸುಲಭದ ತುತ್ತು. ಯಾಕೆಂದ್ರೆ ತಮಗೆಲ್ಲ ಗೊತ್ತೇ ಇದೆ ಯಾವ ರೀತಿಯಾಗಿ CDPಗೆ ಸಂಬಂಧಪಟ್ಟ ನಾವು ಟ್ರೈನ್ ಅನ್ನ ಮಾಡ್ತಾ ಇದೀವಿ, ಯಾವ ರೀತಿ ಕೇಳ್ತಾ ಇದ್ದಾರೆ ಕ್ವಶನ್ಸ್ ಅನ್ನ, ನಾವು ಅನಾಲಿಸಿಸ್ ಮಾಡಿದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದೆ, ಪ್ರತಿಯೊಂದು ಕೂಡ ತಮಗೆ ಗೊತ್ತಿದೆ ಅಲ್ವಾ? ಹಾಗೆ ಇಂಗ್ಲಿಷ್ ಕೂಡ ಅಷ್ಟೇ, ನೇರವಾಗಿ ಅತ್ಯಂತ ಸರಳವಾಗಿ ಆಡು ಭಾಷೆಯಲ್ಲಿ ಇಂಗ್ಲಿಷ್ ಅನ್ನ ನಿಮ್ಗೆ ಅರ್ಥ ಮಾಡಿಸ್ತಾ ಇದೀವಿ, ಅದು ಕೂಡ ನಿಮಗೆ ಅರ್ಥ ಆಗಿದೆ, ಗೊತ್ತಿದೆ ಯಾವ ರೀತಿ ನಾವು ಕ್ಲಾಸಸ್ ಅನ್ನ ಮಾಡ್ತೀವಿ ಅಂತ. ಸೊ ಇಲ್ಲಿ CDPಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇಲ್ಲಿ PSTಗೆ ಸಂಬಂಧಪಟ್ಟಂತೆ 25 ಅಂಕಗಳಿದೆ. ಹಾಗೆ ಇಲ್ಲಿ ಪ್ರಮುಖವಾಗಿ 25 ಅಂಕಗಳು ಈ ಒಂದು HSTR ಅಂತ ಕೇಳ್ತಾ ಇದ್ದಾರೆ. ಹಾಗೆ ಒಂದಿಷ್ಟು CDP ಇಂದ ಏನಾಗುತ್ತೆ, GPST ಅಲ್ಲಿ 50 ಅಂಕಗಳಿಗೆ CDP ನ ಕೇಳ್ತಾ ಇದ್ದಾರೆ. ಹಾಗಾಗಿ ಬಹುಮುಖ್ಯವಾಗಿರುವಂತದ್ದು CDP ಕೂಡ ಇದೆ. ನಮ್ಮ ಮೆರಿಟ್ ಅನ್ನು ನಿರ್ಧರಿಸುವಲ್ಲಿ CDP ಯ ಪಾತ್ರ ಅತಿ ಮುಖ್ಯವಾಗಿದೆ. ಇದನ್ನ ಸರಳವಾಗಿ ಅಂಕಗಳನ್ನ ಗಳಿಸೋದು ಯಾವ ರೀತಿ, ಹೇಗೆ ಕಲಿಬೇಕು, ಏನ್ ಮಾಡಬೇಕು, ಪ್ರತಿಯೊಂದು ಕೂಡ ಇನ್ ಡೀಟೇಲ್ ಆಗಿ ನಾವು ಪೇಡ್ ಕ್ಲಾಸಸ್ ಅಲ್ಲಿ ಹೇಳಿದ್ದೇವೆ ಈ ಒಂದು ಚಾಪ್ಟರ್ ವೈಸ್. ಓಕೆನಾ? ನೆಕ್ಸ್ಟ್ ಬರೋದ್ರೆ ಪ್ರಮುಖವಾಗಿ ಕಂಪ್ಯೂಟರ್ ನೋಡಿ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದಾರೆ. ಕಂಪ್ಯೂಟರ್ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳಲ್ಲೂ ಕೂಡ ಇದೆ, ಅಂದ್ರೆ ಲೈಕ್ ಎಲ್ಲಾ ಹುದ್ದೆಗಳಲ್ಲೂ ಕೂಡ. ಅಂದ್ರೆ ಇಲ್ಲಿ PSTR ನಲ್ಲಿ 25 ಅಂಕಗಳನ್ನ ಕೇಳ್ತಾ ಇದ್ದಾರೆ, ಇಲ್ಲಿ HSTR ನಲ್ಲಿ 13 ಅಂಕಗಳನ್ನ ಕೇಳ್ತಾ ಇದ್ದಾರೆ. ಹಾಗೆ ಒಂದಿಷ್ಟು ಇಲ್ಲಿ GPST ಸಂಬಂಧಪಟ್ಟಂತೆ ಪ್ರಮುಖವಾಗಿ 10 ಅಂಕಗಳಿಗೆ ಕೇಳ್ತಾ ಇದ್ದಾರೆ. ಅಂದ್ರೆ ಕಂಪ್ಯೂಟರ್ ಕೂಡ ಇಂಪಾರ್ಟೆಂಟ್ ಇದೆ. ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಪ್ರಮುಖವಾಗಿ ಬರುವಂತ 4 ವಿಷಯಗಳು, GK ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ, CDP ಆಗಿರ್ಲಿ, ಕಂಪ್ಯೂಟರ್ ಆಗಿರ್ಲಿ, ಈ 4 ವಿಷಯಗಳು 3 ರಿಕ್ರೂಟ್ಮೆಂಟ್ ಅಲ್ಲೂ ಕೂಡ ನಮ್ಗೆ ಏನಾಗ್ತಿದೆ ಅಂದ್ರೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಮೊದಲಿಗೆ ಇವುಗಳನ್ನ ನಾವು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು ನೀಟಾಗಿ. ಇವುಗಳ ಬಗ್ಗೆ ನಾವು ಕ್ಲಿಯರ್ ಆಗಿ ನಾವು ಈ ಒಂದು ವಿಷಯಗಳನ್ನ ಗ್ರಿಪ್ಪಿಗೆ ತಗೊಬೇಕು. ಯಾಕಂದ್ರೆ 3ಕ್ಕೂ ಹೆಲ್ಪ್ ಆಗುತ್ತೆ. ನೀವು 3ಕ್ಕೂ ಎಲಿಜಿಬಲ್ ಇದ್ರೆ ಇದನ್ನ ಒನ್ ಟೈಮ್ ಓದ್ಕೊಂಡ್ಬಿಟ್ರೆ ಸಾಕು, 3ಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ನಮ್ಗೆ ಇಲ್ಲಿ HSTR ಅಲ್ಲಿ ಸಾಮಾನ್ಯ ಕನ್ನಡ ಇಲ್ಲ, ಉಳಿದಂತೆ ಇಲ್ಲಿ PSTR ಅಲ್ಲಿ ಸಾಮಾನ್ಯ ಕನ್ನಡ ಇದೆ, GPST ಅಲ್ಲಿ ಕೂಡ ಸಾಮಾನ್ಯ ಕನ್ನಡ ಇದೆ. ಹಾಗಾಗಿ ಇಲ್ಲಿ ಸಾಮಾನ್ಯ ಕನ್ನಡನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಸಾಮಾನ್ಯ ಕನ್ನಡನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು 5 ವಿಷಯಗಳನ್ನ ಹೆಚ್ಚು ಫೋಕಸ್ ಅನ್ನ ಮಾಡಿದ್ದೆ ಆದ್ರೆ ನಮಗೆ ಅತ್ಯಂತ ಹೆಚ್ಚು ಅಂಕಗಳನ್ನ ಗಳಿಸೋದಕ್ಕೆ ಹೆಲ್ಪ್ ಆಗ್ತದೆ. ಸರ್ ಇಲ್ಲೊಂದು ಮೆಂಟಲ್ ಅಬಿಲಿಟಿ ಇದೆಯಲ್ಲ ಸರ್, ಮೆಂಟಲ್ ಅಬಿಲಿಟಿ ನಮಗೆ GPST ಅಲ್ಲಿ ಕೇಳಲ್ವಾ? ಸೊ GPST ಅಲ್ಲಿ ನಮಗೆ ಲಾಸ್ಟ್ ಟೈಮ್ ಅಂದ್ರೆ ಬಿಫೋರ್ ಲಾಸ್ಟ್ ಟೈಮ್ ಅದ್ರ ಹಿಂದಿನ ಲಾಸ್ಟ್ ಟೈಮ್ ಅಲ್ಲಿ ಆಗ್ತಿತ್ತು, ಕೆಲವೊಂದು ಆಡ್ ಮಾಡಿಲ್ಲ, ಬಟ್ ಇತ್ತೀಚೆಗೆ ಅದು ಕೂಡ ಆಡ್ ಆಗ್ತಿದೆ. ಮೇ ಬಿ ಇಲ್ಲಿ ಏನಾಗುತ್ತೆ, ಆಡ್ ಆಗ್ತದೆ, ಸ್ವಲ್ಪ ಅಂಕಗಳು ಏನಾಗುತ್ತೆ ವೇರಿಯೇಷನ್ಸ್ ಆಗುತ್ತೆ. ಸೊ ಇಲ್ಲಿ ಮೆಂಟಲ್ ಅಬಿಲಿಟಿ ಕೂಡ ಅಷ್ಟೇ. ತಮಗೆ ನಾನು ಯಾರೆಲ್ಲ ಪೇಡ್ ಸ್ಟೂಡೆಂಟ್ ಆಗಿ ಜಾಯಿನ್ ಆಗಿದ್ರೆ ತಮ್ಗೆ ಏನು ಎಕ್ಸ್ಪ್ಲೇನ್ ಮಾಡೋದು ಅವಶ್ಯಕತೆ ಇಲ್ಲ, ಅತ್ಯಂತ ಸರಳವಾಗಿ ಸುಲಭವಾಗಿ ಮೆಂಟಲ್ ಅಬಿಲಿಟಿ ಈಗ ಆಲ್ರೆಡಿ 140+ ವಿಡಿಯೋಗಳು ಅಪ್ಲೋಡ್ ಆಗಿದೆ, 140ಕ್ಕಿಂತ ಹೆಚ್ಚು ವಿಡಿಯೋಗಳು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಸರಳವಾಗಿ ಸುಲಭವಾಗಿ ಹೇಳ್ಕೊಟ್ಟಿದ್ದೇವೆ, ತಮಗೆಲ್ಲ ಗೊತ್ತಿದೆ. ಸೊ ಆ ಕಾರಣಕ್ಕೋಸ್ಕರ ಇದು ಕೂಡ ಇಂಪಾರ್ಟೆಂಟ್ ಬೀಳ್ತಾ ಹೋಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಈ ಒಂದು ವಿಚಾರಗಳು GK ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ, CDP ಆಗಿರ್ಲಿ, ಕಂಪ್ಯೂಟರ್ ಆಗಿರ್ಲಿ ಅರ್ಥ ಆಗುತ್ತೆ. ಆದ್ರೆ ಮೆಂಟಲ್ ಅಬಿಲಿಟಿ ಅಂದ್ರೆ ಬಂದ್ರೆ ನಮ್ಮ ತಲೆಗೆ ಕೈ ಹಾಕುತ್ತದೆ. ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಟ್ರಿಕ್ ಏನು, ಟಿಪ್ಸ್ ಏನು, ವಿತಿನ್ ಶಾರ್ಟ್ ಪೀರಿಯಡ್ ಅಲ್ಲಿ ಯಾವ ರೀತಿಯಾಗಿ ನಾವು ಆನ್ಸರ್ ಹುಡುಕ್ಬೇಕು, ಪ್ರತಿಯೊಂದು ಕೂಡ ನಿಮಗೆ ಇನ್ ಡೀಟೇಲ್ ಆಗಿ ಜೊತೆಗೆ ಟ್ರಿಕ್ಕಿಯಾಗಿ ಯಾವ ರೀತಿ ಆನ್ಸರ್ ಹುಡುಕ್ಬೇಕು, ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಇದು ಕೂಡ ಇರುತ್ತೆ ಎಲ್ಲಿ HSTR ಸಂಬಂಧಪಟ್ಟಂತೆ ಫೋಕಸ್ ಅನ್ನ ಮಾಡಬೇಕಾಗುತ್ತೆ. ಇದನ್ನು ಹೊರತುಪಡಿಸಿದ್ರೆ ಯಾವೆಲ್ಲ ಇದೆ ಅಂದ್ರೆ ನೋಡಿ, ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್ ಇದೊಂದೇ ಬರುತ್ತೆ GPST ಅಲ್ಲಿ 15 ಅಂಕಗಳಿಗೆ. ಸೊ ಇದು ನಾವು ಹೆಚ್ಚು ಸ್ವಲ್ಪ ಇಲ್ಲಿ GPST ಅಲ್ಲಿ ಸ್ಪೆಷಲ್ ಆಗಿ ಬರುವಂತ ಒಂದಿಷ್ಟು ಕ್ಯಾರೆಕ್ಟರ್ ಇದು ಯಾವುದು, ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್ 15 ಅಂಕಗಳಿಗೆ ಕೇಳ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಉಳಿದಂತ ಎಲ್ಲಾ ವಿಷಯಗಳು, ಇಲ್ಲೂ ಕೂಡ ಎಲ್ಲ ವಿಷಯಗಳು ರಿಪೀಟೆಡ್ಲಿ ಬರ್ತಾ ಇದೆ. ಅದೇ ವಿಷಯಗಳು ಏನಾಗಿದೆ ಪೇಪರ್ 1 ಅಲ್ಲಿ ರಿಪೀಟ್ ಆಗಿ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಷಯಗಳಿಗೆ ಹೆಚ್ಚು ಒತ್ತನ್ನ ಕೊಡಬೇಕಾಗುತ್ತೆ. ಓಕೆನಾ ಸರ್? ಹಾಗಾದ್ರೆ ಪೇಪರ್ 1 ಅಲ್ಲಿ ಒಂದಿಷ್ಟು ವಿಜ್ಞಾನ ಮತ್ತು ಗಣಿತ ಇದೆ ಸರ್, ಇದೆಂಗೆ ಕತೆ, ಅದನ್ನ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಈಗ ಪ್ರಮುಖವಾಗಿ HSTR ಬಂದಾಗ ಯಾವ್ದೆಲ್ಲ ಹೆಲ್ಪ್ ಆಗುತ್ತೆ ಅಂತ, HSTR ಅಥವಾ ಈ ಒಂದು GPSTR ಬಂದಾಗ ಮೊದಲಿಗೆ GPSTR ಸಂಬಂಧಪಟ್ಟಂತೆ GPSTR ಏನಿದೆ, GPSTR ಹಾಗೆ PSTR ಐಚ್ಛಿಕ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ಯಾರಾದ್ರೂ ಕೂಡ ನೀವೊಂದಿಷ್ಟು GPSTRಗೆ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನವನ್ನ ತಯಾರಿ ಮಾಡ್ತಿದ್ರೆ ಅದು ಸೇಮ್ ಆಸ್ ಇಟ್ ಈಸ್ ನಿಮ್ಗೆ GPSTR ಕೂಡ ಬಂದ್ಬಿಡುತ್ತೆ. ಓಕೆನಾ? ಒಂದು ತಯಾರಿ ಮಾಡಿಸಿದ್ರೆ ಸಾಕು, ಅಥವಾ ನೀವು GPSTR ಸೋಷಿಯಲ್ ಸೈನ್ಸ್ಗೆ ತಯಾರಿಯನ್ನು ಮಾಡಿದ್ರೆ ಸಾಕು. ಯಾಕಂದ್ರೆ ಇದು ರೈಟಿಂಗ್ ಏರಿಯಾ ಇರೋದ್ರಿಂದ ಇದಕ್ಕೆ ತಯಾರಿಯನ್ನ ಮಾಡ್ತಾ ಹೋಗಿ ಇದು ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಒಂದು HSTR ಸೋಷಿಯಲ್ ಸೈನ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೆ ಮತ್ತಷ್ಟು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಇಲ್ಲಿ ನಮಗೆ PSTR ನಲ್ಲಿ ಈ ಒಂದು ವಿಷಯ ಇಲ್ಲ, ಖಾಲಿ ಉಳಿತು. ಓಕೆನಾ? ಇನ್ನು ಅದನ್ನ ಬಿಟ್ಟರೆ ಸೈನ್ಸಿಗೆ ಬರೋಣ. ಸೊ ನೀವೇನಾದ್ರೂ ಕೂಡ ಸೈನ್ಸ್ ಅಂಡ್ ಮ್ಯಾಥ್ಸ್ GPSTR ಸಂಬಂಧಪಟ್ಟಂಗೆ ತಯಾರಿಯನ್ನು ನಡೆಸ್ತಾ ಇದ್ರೆ, ಸೊ ನೀವೇನಾದ್ರೂ ಕೂಡ ಕೆಲವರು PM ಆಗಿದ್ರೆ PM ಗೆ ಹೆಲ್ಪ್ ಆಗುತ್ತೆ, CB ಆಗಿದ್ರೆ CB ಗೆ ಹೆಲ್ಪ್ ಆಗುತ್ತೆ. ಸೊ ಫೋಕಸ್ಡ್ ಆನ್
ಸೈನ್ಸ್ ಅಂಡ್ ಮ್ಯಾಥ್ಸ್ ಯಾವುದಕ್ಕೆ ಸಂಬಂಧಪಟ್ಟಂತೆ GPSTR. GPSTR ಸೈನ್ಸ್ ಅಂಡ್ ಮ್ಯಾಥ್ಸ್ ನಾನು ಫೋಕಸ್ ಮಾಡಿ ಕಲ್ತಿದ್ದೆ ಆದ್ರೆ ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ನಿಮ್ಗೆ HSTRಗೂ ಹೆಲ್ಪ್ ಆಗುತ್ತೆ. HSTR PM ಆದ್ರೆ PM ಹೆಲ್ಪ್ ಆಗುತ್ತೆ, CB ಆದ್ರೆ CB ಹೆಲ್ಪ್ ಆಗುತ್ತೆ. ಈ ಒಂದು ಎರಡು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಇದಕ್ಕೆ ಫೋಕಸ್ ಅನ್ನ ಮಾಡೋಕ್ಕಾಗುತ್ತೆ. ಜೊತೆಗೆ ಸರ್ PSTR ಸರ್ ಎಕ್ಸಾಕ್ಟ್ಲಿ ಇದೊಂದು ಗಿಫ್ಟ್ ನಿಮ್ಗೆ. PSTR ಸಂಬಂಧಪಟ್ಟಂತೆ ನಮ್ಮ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಅಲ್ಲಿ ಏನಾಗುತ್ತೆ ಎಕ್ಸ್ಟ್ರಾ ಕಲಿಬೇಕಾಗುತ್ತೆ. ಸೈನ್ಸ್ ಅಂಡ್ ಮ್ಯಾಥ್ಸ್ ಅನ್ನ ಎಕ್ಸ್ಟ್ರಾ ಕಲಿಬೇಕು. ಆದ್ರೆ ನೀವು ಸೈನ್ಸ್ ಅಂಡ್ ಮ್ಯಾಥ್ಸ್ ಅನ್ನ ನೀವು GPSTR ಪ್ರಿಪೇರ್ ಆದ್ರೆ HSTRಗೂ ಹೆಲ್ಪ್ ಆಗುತ್ತೆ, ಅದು PSTRಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸೈನ್ಸ್ ಅಂಡ್ ಮ್ಯಾಥ್ಸ್ ಬರುತ್ತೆ. ಅಂದ್ರೆ EVS ಅಂಡ್ ಮ್ಯಾಥ್ಸ್ ಅಂದ್ರೆ ಕಂಪ್ಲೀಟ್ಲಿ ಸೈನ್ಸ್ ಕೇಳ್ತಾನೆ ಅಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಸೈನ್ಸ್ ಅಂಡ್ ಮ್ಯಾಥ್ಸ್ ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ಲಿ 3 ಹುದ್ದೆಗಳಿಗೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಓನ್ಲಿ GPSTR ಸೈನ್ಸ್ ಅಂಡ್ ಮ್ಯಾಥ್ಸ್ ಅನ್ನ ನೀವು ಕರೆಕ್ಟಾಗಿ ಕಲ್ತಿದ್ದೆ ಆದ್ರೆ ಅದನ್ನ ಉಳಿದಂತೆ ನಿಮ್ಗೆ ಏನಾಗುತ್ತೆ ಕೆಲವೊಂದಿಷ್ಟಿದೆ. ನಮ್ಗೆ ಏನಾಗುತ್ತೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಆಪ್ಷನ್ ಇಂಗ್ಲಿಷ್ ಸಂಬಂಧಪಟ್ಟಂತೆ ಸರ್ ನಮ್ಗೆ ಯಾವ್ದು ಹೆಲ್ಪ್ ಆಗುತ್ತೆ ಸರ್, ನಿಮ್ಗೆ ಯಾವ್ದು ಕೂಡ ಹೆಲ್ಪ್ ಆಗೋದಿಲ್ಲ. ಸೊ ನಿಮ್ಗೆ ಏನ್ ಮಾಡೋಕ್ಕಾಗುತ್ತೆ ಅಂದ್ರೆ ಇದಕ್ಕೆ ಫೋಕಸ್ ಮಾಡೋಕ್ಕಾಗುತ್ತೆ. ಬಟ್ ಇಲ್ಲೊಂದಿಷ್ಟು ಏನಾಗುತ್ತೆ ಅಂದ್ರೆ ಆಪ್ಷನ್ ಇಂಗ್ಲಿಷ್ ನಿಮ್ಗೆ ಈ ಒಂದು ಗ್ರಾಮರ್ ಏನಾಗುತ್ತೆ ಒಂದಿಷ್ಟು HSTRಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ GPSTR ಅಲ್ಲಿ ರೈಟಿಂಗ್ ಏರಿಯಾ ಇದೆ. GPSTR ಅಲ್ಲಿ ನಿಮ್ಗೆ ರೈಟಿಂಗ್ ಏರಿಯಾ ಇದೆ, ಇಲ್ಲಿ ನಿಮ್ಗೆ HSTR ಬಂದು ಲಿಟ್ರೇಚರ್ ಇದೆ. ಅದು ಇದಕ್ಕೆ ಏನಾಗುತ್ತೆ ಸಂಬಂಧ ಕೊಡೋದಿಲ್ಲ, ಲಿಂಕ್ ಆಗೋದಿಲ್ಲ, ಹೆಲ್ಪ್ ಮಾಡೋದಿಲ್ಲ. ಆದ್ರೆ ಗ್ರಾಮರ್ ಮಾತ್ರ ಏನಾಗುತ್ತೆ ಹೆಲ್ಪ್ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಗ್ರಾಮರ್ನ ಹೊರತುಪಡಿಸಿದ್ರೆ ಲಿಟ್ರೇಚರ್ ಮತ್ತು ರೈಟಿಂಗ್ ಏರಿಯಾ ಡಿಫ್ರೆಂಟ್ ಆಗಿದೆ. ಸೊ ಅದನ್ನ ನೀವು ಓದಲೇಬೇಕಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಆಪ್ಷನ್ ಕನ್ನಡನೂ ಕೂಡ ಅಷ್ಟೇ. ಇಲ್ಲಿ ಬರುವಂತ ಕನ್ನಡ ಗ್ರಾಮರ್ ಏನಾಗುತ್ತೆ ನಿಮ್ಗೊಂದಿಷ್ಟು ಬೇರೆ HSTR ಆಗಿರ್ಲಿ GPSTR ಆಗಿರ್ಲಿ PSTR ಆಗಿರ್ಲಿ ಹೆಲ್ಪ್ ಆಗುತ್ತೆ. ಆದ್ರೆ ಇಲ್ಲಿ ಬರುವಂತ ಸಾಹಿತ್ಯ ಇಲ್ಲಿ ಯಾವುದೇ ರೀತಿಯಾಗಿ ಮತ್ತೊಂದು HSTR ಆಗಿರ್ಲಿ ಅಥವಾ PSTR ಆಗಿ ಹೆಲ್ಪ್ ಆಗಲ್ಲ. ಅದನ್ನ ಸ್ಪೆಷಲ್ ಆಗಿ ಅದನ್ನ ಓದಲೇಬೇಕಾಗುತ್ತೆ. ಅದನ್ನು ಉಳಿದಂತೆ ಮೇಲಿದಂತ ಎಲ್ಲಾ ವಿಷಯಗಳು ಕೂಡ ನೀವು ಯಾವುದಾದ್ರೂ ಒಂದು GPSTRಗೆ ಫೋಕಸ್ ಅನ್ನ ಮಾಡಿದ್ದೆ ಆದ್ರೆ ಆ ಸಬ್ಜೆಕ್ಟ್ಸ್ ಮೇಲೆ ಅದು ನಿಮಗೆ HSTR PSTR ಎರಡಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಇದು ಪೇಪರ್ 2ಗೆ ಸಂಬಂಧಪಟ್ಟಂತೆ ಅರ್ಥ ಆಗ್ತಿಲ್ಲ. ಸೊ ಇದು ಪೇಪರ್ 1 ಆಗ್ಲೇ ನಿಮ್ಗೆ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಒಂದನ್ನು ಹೋದ್ರೆ ಮತ್ತೊಂದಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ. ಇದು ಪೇಪರ್ 2ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ಸ್ಟಡಿಯನ್ನ ಮಾಡಿದ್ದೆ ಆದ್ರೆ ನಮ್ಗೆ ಎಲ್ಲವೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಗೆ ಇಲ್ಲಿ ಕಾಣ್ತಾ ಇದೆ. ಸೊ ಆ ಕಾರಣಕ್ಕೋಸ್ಕರ ನೀವು GPSTRಗೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ಫೋಕಸ್ ಅನ್ನ ಮಾಡ್ತಾ ಹೋಗಿ, ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಎಲಿಜಿಬಲ್ ಇಲ್ಲ ಅಂತಂದ್ರೆ ಸೊ ನಿಮ್ದೇನು PSTRಗೆ ಎಲಿಜಿಬಲ್ ಇದ್ರೆ ಆ ವಿಷಯಕ್ಕೆ ಮಾತ್ರ ಫೋಕಸ್ ಅನ್ನ ಮಾಡ್ತಾ ಹೋಗಿ. ಅದನ್ನು ಹೊರತುಪಡಿಸಿದ್ರೆ ನಂಗೆ ಎಲ್ಲವಕ್ಕೂ ಎಲಿಜಿಬಲ್ ಇದ್ದೀನಿ ಸರ್ ಅನ್ನೋರು ಈ ರೀತಿಯಾಗಿ ಸ್ಟಡಿಯನ್ನ ಪ್ಲಾನೆಡ್ ಆಗಿ ಮಾಡಿಕೊಂಡು ನೀವು GPSTR ಮ್ಯಾಕ್ಸಿಮಮ್ ಒತ್ತನ್ನ ಕೊಟ್ಟಿದ್ದೆ ಆದ್ರೆ ಉಳಿದಂತ ಎಲ್ಲಾ ವಿಷಯಗಳು ಸೇಮ್ ಬರ್ತಾ ಹೋಗುತ್ತೆ. ಸಿಲೆಬಸ್ ಸೇಮ್ ಇರುತ್ತೆ, ಸಿಲೆಬಸ್ ಅಪ್ ಟು PUC ವರೆಗೂ ಇರುತ್ತೆ. ಸೊ ಎಲ್ಲಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಾಗಿ ಪ್ಲಾನೆಡ್ ಆಗಿ ಓದ್ಕೊಂತ ಹೋಗಿ, ಭಯ ಬೇಡ, ಆರಾಮಾಗಿ ಕೂಲಾಗಿ ಈ ರೀತಿಯಾಗಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ಇದರಲ್ಲಿ ಆಬ್ಜೆಕ್ಟಿವ್ ಅನ್ನ ಕೇಳಿದ್ರೆ ಯಾವ ರೀತಿಯಾಗಿ ಕೇಳ್ತಾರೆ, ಯಾಕಂದ್ರೆ ಡಿಸ್ಕ್ರಿಪ್ಟಿವ್ ರೆಡಿ ಆಗ್ತಿರ್ತೀರಾ. ಸೊ ಈ ಒಂದು ಪಾಯಿಂಟ್ ಅಲ್ಲಿ ಈ ಒಂದು ಟಾಪಿಕ್ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಆಬ್ಜೆಕ್ಟಿವ್ ನ ಕೇಳ್ಬೋದು, ಓಕೆ, ವಸ್ತುನಿಷ್ಠ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದ್ರೆ ಯಾವ ರೀತಿ ಕೇಳ್ತಾರೆ. ಈಗ ಆಲ್ರೆಡಿ ಹಿಂದಿನ ಬಾರಿ ಯಾವ ರೀತಿ ಕೇಳಿದ್ದ ಈ ಒಂದು ವಿಷಯದ ಮೇಲೆ ಅದನ್ನ ಅಲ್ಲೇ ಅನಾಲಿಸಿಸ್ ಅನ್ನ ಮಾಡ್ತಾ ಕ್ಲಿಯರ್ ಮಾಡ್ಕೊಂತ ನೀವು ಓದ್ತಾ ಹೋದ್ರೆ 100% ನಿಮ್ಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವು ಓದ್ಬೇಕಾದ್ರೆ ಪ್ರತಿಯೊಂದು ವರ್ಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ವರ್ಡ್ಸ್ಗೂ ಕೂಡ ನೀವು ಫೋಕಸ್ ಅನ್ನ ಮಾಡ್ತಾ ಹೋಗಿ, ಈ ರೀತಿ ಪ್ಲಾನೆಡ್ ಆಗಿ ಓದ್ಕೊಂತ ಕೀ ಪಾಯಿಂಟ್ ನೋಟ್ಸ್ ಅನ್ನ ಮಾಡ್ಕೊಂತ ಹೋಗಿ, ಬರಿತಾ ಹೋಗಿ. ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ, PDF ನೋಟ್ಸ್ಗೆ ಅಡಿಕ್ಷನ್ ಆಗಬೇಡಿ. ಏಕೆಂದ್ರೆ ರೈಟಿಂಗ್ ಏರಿಯಾ ಇರೋದ್ರಿಂದ ನಿಮ್ಗೆ ತುಂಬಾನೇ ಈಗಲಿಂದ ಪ್ರಾಕ್ಟೀಸ್ ಬೇಕಾಗುತ್ತೆ. ಬರ್ದು ಪ್ರಾಕ್ಟೀಸ್ ಮಾಡಿ. ಏನ್ ವಿಷಯಗಳನ್ನ ಹೇಳ್ತಾ ಇದ್ರೆ ಅವೆಲ್ಲ ವಿಷಯಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗಿ, ಬರ್ಕೊಂಡು ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ನೋಡಿ, ಕೊನೆಯ ಅವಕಾಶ ಅಂತ ಹೇಳ್ತೀನಿ. ಯಾಕಂದ್ರೆ ಇದು ಹೊರತುಪಡಿಸಿ ನಿಮ್ಗೆ ಮತ್ತೆ ಯಾವಾಗ ಕಾಲ್ ಮಾಡ್ತಾರೋ ಗೊತ್ತಿಲ್ಲ, ಏಜ್ ಬಾರ್ ಆಗ್ಬೋದು. ಆ ಕಾರಣಕ್ಕೋಸ್ಕರ ಇರುವಂತ ಟೈಮಲ್ಲಿ ಮ್ಯಾಕ್ಸಿಮಮ್ PDFಗೆ ಅಡಿಕ್ಷನ್ ಬೇಡ. ಬರೀರಿ. ಪ್ರಾಕ್ಟೀಸ್ ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಪ್ರಾಕ್ಟೀಸ್ ಮಾಡಿ 100% ನಿಮಗೆ ಜಾಬ್ ಆಗುತ್ತೆ. ಪ್ರಾಕ್ಟೀಸ್ ಮಾಡೋದ್ರಿಂದ ಎಲ್ಲವೂ ಕೂಡ ನಿಮ್ಗೆ ಏನಾಗುತ್ತೆ ಆ ಪದಗಳ ಮೇಲೆ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಹೋಗ್ತಾರಾ, ಬರಿತಾ ಹೋಗ್ತಾರಾ, ಫೋಕಸ್ ಅನ್ನ ಮಾಡ್ತಾ ಹೋಗ್ತಾರಾ. ಆ ಒಂದು ಪದಗಳ ಮೇಲೆ ಬರುವಂತ ಪ್ರಶ್ನೆಗಳು ನಿಮಗೆ ಹೆಲ್ಪ್ ಅನ್ನ ಕೊಡ್ತಾ ಹೋಗುತ್ತೆ. ಅರ್ಥ ಆಗ್ತಿಲ್ಲ, ಹೆಲ್ಪ್ ಅನ್ನ ಮಾಡ್ತಾ ಹೋಗುತ್ತೆ, ನಿಮ್ಗೆ ಸಹಾಯ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಪ್ಲಾನ್ ಆಗಿ ಓದ್ಕೊಂತ ಹೋಗಿ 100% ಈ ಬಾರಿ ಒಂದು ಹುದ್ದೆ ನಿಮ್ಮದಾಗುತ್ತೆ ಅಂತ ಹೇಳ್ತಾ, ಮೇ ಬಿ ಈ ಒಂದು ಬ್ಲೂ ಪ್ರಿಂಟ್ ಒಂದಿಷ್ಟು ನಿಮಗೆ ಸಹಾಯಕ ಆಗಿದೆ. ಸೊ ಯಾವ ರೀತಿ ಓದಬೇಕು ತುಂಬಾ ವರಿ ಮಾಡ್ಕೊಂಡಲ್ಲ, ಒಂದೇ ಹುದ್ದೆಗೆ ನಾವು ಫೋಕಸ್ ಮಾಡಿದ್ರೆ ಉಳಿದಂತ 3 ಹುದ್ದೆಗಳಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದು ಒಂದಿಷ್ಟು ಬ್ಲೂ ಪ್ರಿಂಟ್ ನಿಮಗೆ ಸಿಕ್ತು ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಇದ್ರೆ, ಮಾಹಿತಿ ಇಷ್ಟ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಸೊ ಧನ್ಯವಾದಗಳು.